ನಮಸ್ಕಾರ ವೀಕ್ಷಕರೇ, ಮಾಲೂರು ಪಟ್ಟಣದಿಂದ ಒಂದು ದೊಡ್ಡ ಬ್ರೇಕಿಂಗ್ ಸುದ್ದಿ ಹೊರಬೀಳ್ತಾ ಇದೆ. ಮಾಲೂರು ನಗರಸಭೆಯ ಅಂಗಡಿ ಮಳಿಗೆಗಳ ಈ ಹರಾಜು ಪ್ರಕ್ರಿಯೆಯಲ್ಲಿ ದಲಿತರಿಗೆ ಮಹಾ ಮೋಸವಾಗಿದೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಹಗರಣದ ಬಗ್ಗೆ ವಿಶೇಷ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸಬೇಕು ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಎಸ್.ಎಂ. ವೆಂಕಟೇಶ್ ಮತ್ತು ತಂಡ ನೇರವಾಗಿ ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ. ವೀಕ್ಷಕರೇ, ಮಾಲೂರು ಪಟ್ಟಣದ ಪುರಸಭೆಯು ನಗರಸಭೆಯಾಗಿ ಮೇಲ್ದರ್ಜೆಗೆ ಏರಿದ ಮೊದಲ ವರ್ಷದಲ್ಲೇ ಇಂತಹದೊಂದು ದೊಡ್ಡ ಹಗರಣದ ಕಲೆ ಅಂಟಿಕೊಂಡಿದೆ. ಕಳೆದ ಮಾರ್ಚ್ 23ರಿಂದ ಏಪ್ರಿಲ್ 9ರವರೆಗೆ ನಡೆದ ಒಟ್ಟು 68 ಅಂಗಡಿ ಮಳಿಗೆಗಳ ಈ ಹರಾಜು ಪ್ರಕ್ರಿಯೆಯಲ್ಲಿ ವ್ಯಾಪಕ ಅಕ್ರಮ ನಡೆದಿದೆ ಅಂತ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಎಸ್.ಎಂ. ವೆಂಕಟೇಶ್ ಆರೋಪಿಸಿದ್ದಾರೆ. ಅಕ್ರಮದ ಆರೋಪಗಳು ಏನು ಗೊತ್ತಾ? ಇಲ್ಲಿದೆ ನೋಡಿ ಶಾಕಿಂಗ್ ವಿವರಗಳು. ಹೆಚ್ಚುವರಿ ಹಣದ ವಸೂಲಿ. ಪ್ರಭಾವಿ ಹರಾಜುದಾರರನ್ನ ಬಿಟ್ಟು ಹರಾಜಿನಲ್ಲಿ ಕೇವಲ 5% ಹೆಚ್ಚುವರಿ ಹಣ ಪಾವತಿಸಿದ್ರೆ ಅಂಗಡಿ ಸಿಗುತ್ತೆ ಅಂತ ನಂಬಿಸಿ ವಂಚಿಸಲಾಗಿದೆ. ಕೋಟಿಗಟ್ಟಲೆ ನಷ್ಟದ ದಂಧೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿದ್ದ ಅಂಗಡಿಗಳು ಈ ಹರಾಜಿನಲ್ಲಿ 30 ಲಕ್ಷಕ್ಕೂ ಹೆಚ್ಚು ಮೊತ್ತಕ್ಕೆ ಹರಾಜಾಗಿದೆ. ಆದರೆ ಆಶ್ಚರ್ಯದ ಸಂಗತಿ ಏನಪ್ಪಾ ಅಂದ್ರೆ, ಸಾಮಾನ್ಯ ವರ್ಗಕ್ಕೆ ಮೀಸಲಿದ್ದ ಅಂಗಡಿಗಳು ಕೇವಲ 80,000ದಿಂದ 2 ಲಕ್ಷದ ಒಳಗೆ ಹರಾಜಾಗಿದೆ. ಇದು ನೇರವಾಗಿ ದಲಿತ ಸಮುದಾಯಕ್ಕೆ ಮಾಡಿದ ದ್ರೋಹ ಮತ್ತು ವಂಚನೆ ಅಂತ ದಲಿತ ಸಂಘರ್ಷ ಸಮಿತಿ ಆಕ್ರೋಶ ಹೊರಹಾಕಿದೆ. ಈ ಇಡೀ ಹರಾಜು ಪ್ರಕ್ರಿಯೆಯಲ್ಲಿ ದಲಿತರನ್ನ ಕೇವಲ ಹೆಸರಿಗಷ್ಟೇ ಬಳಸಿ ಹಿಂಬಾಗಿಲಿನಿಂದ ದೊಡ್ಡ ಮಟ್ಟದ ವಂಚನೆ ಎಸಗಲಾಗಿದೆ ಅಂತ ಡಿಎಸ್ಎಸ್ ತಾಲೂಕು ಸಂಚಾಲಕ ಎಸ್.ಎಂ. ವೆಂಕಟೇಶ್ ನೇತೃತ್ವದಲ್ಲಿ ಪೌರಾಡಳಿತ ಸಚಿವರಿಗೆ ಮತ್ತು ಕಮಿಷನರ್ ಅವರಿಗೆ ಅಧಿಕೃತ ದೂರು ನೀಡಿದ್ದಾರೆ. ಸಮಿತಿಯ ಮುಖ್ಯ ಬೇಡಿಕೆಗಳು ಹೀಗಿದೆ. ತಕ್ಷಣವೇ ಈ ಹರಾಜು ಪ್ರಕ್ರಿಯೆಯನ್ನ ರದ್ದು ಮಾಡಬೇಕು. ಈ ಹಗರಣದ ಕುರಿತು ವಿಶೇಷ ತನಿಖಾ ಸಂಸ್ಥೆಯಿಂದ ಸಮಗ್ರ ತನಿಖೆಯಾಗಬೇಕು. ದಲಿತರಿಗೆ ನ್ಯಾಯ ಸಿಗುವಂತೆ ಪಾರದರ್ಶಕವಾಗಿ ಮತ್ತೊಮ್ಮೆ ಬಹಿರಂಗ ಹರಾಜು ಪ್ರಕ್ರಿಯೆ ನಡೆಸಬೇಕು. ಒಟ್ಟಿನಲ್ಲಿ ಮಾಲೂರು ನಗರಸಭೆಯ ಈ ಹರಾಜು ಪ್ರಕ್ರಿಯೆ ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದ್ದು, ಸರ್ಕಾರ ಇದಕ್ಕೆ ಹೇಗೆ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಸಮಯದಲ್ಲಿ ಡಿಎನ್ ನಾರಾಯಣಸ್ವಾಮಿ, ಶಂಕರ್, ಮುನಿರಾಜು, ಮಾಸ್ತಿ ವೆಂಕಟೇಶಪ್ಪ, ಗಾಂಧಿ ಸರ್ಕಲ್ ಬಾಬು ಇತರರು ಹಾಜರಿದ್ದರು. ಅಂದ್ರೆ ಎಸ್ಸಿ/ಎಸ್ಟಿಗಳಿಗೆ ಮೀಸಲಾಗಿರ್ತಕ್ಕಂಥ ಅಂಗಡಿ ಮಳಿಗೆಗಳ ಹರಾಜು 30 ಲಕ್ಷದಿಂದ 87 ಲಕ್ಷದವರೆಗೂ ಹೋಗಿದಾವೆ. ಆದ್ರೆ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿಟ್ಟಿರ್ತಕ್ಕಂಥ ಅಂಗಡಿ ಮಳಿಗೆಗಳ ಹರಾಜು ಕೇವಲ 86,000ದಿಂದ 1.5-2 ಲಕ್ಷದ ಒಳಗಡೆ ಆಗಿದ್ದಾವೆ. ಇದಕ್ಕೆ ಕಾರಣ ಏನು ಅಂದ್ರೆ, ನಮಗೆ ಮೀಸಲಾತಿಯನ್ನ ಕೊಟ್ಟಾಗೆ ಕೊಟ್ಟು ಇವರು ಮೀಸಲಾತಿಯನ್ನ ಕಿತ್ಕೊಡ್ತಕ್ಕಂಥ ಹುನ್ನಾರ ಆಗಿದೆ. ದಲಿತರಿಗೆ ಮೀಸಲಾಗಿರ್ತಕ್ಕಂಥ ಅಂಗಡಿ ಮಳಿಗೆಗಳನ್ನ ಯಾರೋ ದುಡ್ಡಿರ್ತಕ್ಕಂಥ ವ್ಯಕ್ತಿಗಳು ಈ ಹರಾಜಿನಲ್ಲಿ ಭಾಗವಹಿಸಿ ನಮ್ಮ ಮೀಸಲಾತಿಯನ್ನ ಕಬಳಿಕೆ ಮಾಡ್ತಾ ಇದ್ದಾರೆ. ಅದೇ ಅಲ್ಲದೆ ಏನು ಹೈಕೋರ್ಟ್ ಒಂದು ಆದೇಶ ಆಗಿದೆ, ಈ ಹಿಂದೆ ಹರಾಜಿನಲ್ಲಿ ಭಾಗವಹಿಸಿರ್ತಕ್ಕಂಥ ಅಂಗಡಿ ಹರಾಜುದಾರರು 5% ಹೆಚ್ಚುವರಿಯಾಗಿ ಕಟ್ಟಿದ್ರೆ ಅದು ಅಂಗಡಿ ಅವರಿಗೆ ಅಂತೇಳಿ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ರು, ಆದೇಶ ಮಾಡಿದ್ದಾರೆ ಅಂತ. ಆದರೆ ಆ ಆದೇಶವನ್ನು ಸಹ ಪರಿಗಣನೆ ಮಾಡ್ದೇನೆ ಇವತ್ತು ಕೆಲವು ಅಂಗಡಿಗಳಿಗೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಯಾಕೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಸರ್, ಈಗ ಎಷ್ಟು ಅಂಗಡಿ ಮಳಿಗೆಗಳು ಎಸ್ಸಿ/ಎಸ್ಟಿಗಳಿಗೆ ಮೀಸಲಾಗಿಟ್ಟಿರೋದು ಸರ್ ಮಾಹಿತಿ ಇದೆಯಲ್ಲ? ಈಗ ನಾನು ಹೇಳೋದು ಈಗ ಸರ್ ಕೇಸ್ ವರ್ಕರ್ ಯಾರೇ ಇರಲಿ, ಈಗ ನಾನು ಹೇಳೋದೇನಂದ್ರೆ, ನಿಮಗೆ ಮಾಹಿತಿ ಇರಬೇಕು. ಒಂದು, ನಿಮ್ಮ ಕಮಿಷನರು ಸ್ವಲ್ಪ ತಲೆಯಲ್ಲಿ ಇದ್ದಾರೋ ಅಥವಾ ಯಾವ್ದೊಂದು ಸಗಣಿ ಇದೆಯೋ ಗೊತ್ತಿಲ್ಲ. ಇವತ್ತು ಎಸ್ಸಿ/ಎಸ್ಟಿಗಳಿಗೆ 87 ಲಕ್ಷ ಅಂದ್ರೆ ನಾವು ಮೀಸಲಾತಿನ ಅವಶ್ಯಕತೆ ಇಲ್ವಲ್ಲ. ಅಂದ್ರೆ ಬೇರೆಯವ್ರಿಗಿಂತ ನಾವು ಆರ್ಥಿಕವಾಗಿ ಸದೃಢ ಆಗ್ಬಿಟ್ಟಿದೀವ. ಆಯ್ತು, ಹರಾಜು ಆಯ್ತಲ್ಲ. ಹರಾಜು ಆದ್ಮೇಲೆ ಇದುವರೆಗೂ ಯಾಕೆ ಅವ್ರನ್ನ ಅಮೌಂಟ್ ನೀವು ಕಟ್ಸ್ಕೊಳ್ಳಿಲ್ಲ? ಯಾಕೆ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ? ಅಂದ್ರೆ ನಿಮ್ಮ ಉದ್ದೇಶ ದಲಿತರಿಗೆ ಕೊಟ್ಟಾಗೆ ಕೊಟ್ಟು ಬೇರೆಯವ್ರಿಗೆ ಕೊಡ್ತಕ್ಕಂಥ ಉದ್ದೇಶನಾ? ಆಯ್ತಪ್ಪ, ಈ ಹಿಂದೆ ಹರಾಜಾಗಿರ್ತಕ್ಕಂಥ ಅಂಗಡಿ ಮಳಿಗೆಗಳಲ್ಲಿ ಯಾರು ಮೂಲ ಹರಾಜುದಾರಿದ್ದಾರೆ? ಯಾರು ಇಲ್ಲ. ಇವತ್ತು ಎಸ್ಸಿ/ಎಸ್ಟಿಗೆ ಕೊಟ್ಟಿರ್ತಕ್ಕಂಥ ಅಂಗಡಿಗಳು ಸಹ ಬೇರೆಯವರು ದುಡ್ಡು ಕಟ್ಟಿ 87 ಲಕ್ಷದವರೆಗೂ ಕರೆದು ಅವ್ರ ಅಂಗಡಿಗಳು ಎತ್ಕೊಳ್ತಾರೆ. ಅಂದ್ರೆ ನಮಗೆ ಮೀಸಲಾತಿ ಸಿಕ್ಕಿದ್ದಲ್ಲ. ನೀವು ಏನು ಈ ಅಂಗಡಿ ಮಳಿಗೆಗಳ ಈ ಹರಾಜು ಪ್ರಕ್ರಿಯೆಯಲ್ಲಿ ದಲಿತರಿಗೆ ಮಹಾ ಮೋಸ ಆಗಿದೆ. ದಲಿತರಿಗೆ ಮೀಸಲಾತಿಯನ್ನು ಕೊಟ್ಟಾಗೆ ಕೊಟ್ಟು ಕಿತ್ಕೊಂಡಿರ್ತಕ್ಕಂಥ ನಗರಸಭೆ ಅಧಿಕಾರಿಗಳಿಗೆ ಮತ್ತು ತಾಲೂಕು ಆಡಳಿತಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಧಿಕ್ಕಾರ ಹೇಳುತ್ತೆ. ಅದೇ ಅಲ್ಲದೆ ಈ ಕೂಡಲೇ ಈ ಹರಾಜು ಪ್ರಕ್ರಿಯೆ ಏನಾಗಿದೆ ಇದನ್ನ ರದ್ದುಗೊಳಿಸಬೇಕು. ಮರು ಹರಾಜು ಪ್ರಕ್ರಿಯೆಯನ್ನ ಅಂದ್ರೆ ಬಹಿರಂಗ ಹರಾಜು ಪ್ರಕ್ರಿಯೆಯನ್ನು ಮಾಡಬೇಕು ಅಂತೇಳಿ ಏನು ಕರ್ನಾಟಕ ಸರ್ಕಾರದ ಏನು ಪೌರಾಡಳಿತ ಸಚಿವರಿಗೆ ಒಂದು ಕಮಿಷನರ್ ಅವರ ಮುಖಾಂತರ ಒಂದು ಮನವಿಯನ್ನು ಮಾಡ್ತಾ ಇದ್ವಿ. ಅದೇನಾದ್ರೂ ಮರು ಹರಾಜು ಆಗದೇನೆ ಅಂದ್ರೆ ಬಹಿರಂಗ ಹರಾಜು ಆಗದೆ ಇದ್ರೆ ನಗರಸಭೆ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಕರ್ನಾಟಕ ದಲಿತ ಸಂಘ ಸಮಿತಿ
ತೀರ್ಮಾನಿಸ್ತಕ್ಕಂಥ ಮಾತನ್ನು ಹೇಳ್ತಾ ಈ ಮನವಿ ಪತ್ರವನ್ನು ಕಮಿಷನರ್ 6 ಅಧಿಕಾರಿಗಳಿಗೆ ಈ ಮನವಿಯನ್ನು ಕೊಡ್ತಾ ಇದ್ದೀನಿ.